ನನ್ನ ಹೆಸರು ಸುಜಿತ್ ಕುಮಾರ್ ಅಂತ. ನಾನು ಇಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಂಡರ್ಲಿ ಈಗ ಆಲ್ರೆಡಿ 250ಕ್ಕಿಂತ ಹೆಚ್ಚು ಏಜೆಂಟ್ರಾಗಿ ನಮ್ಮ ಪಾಲಿಸಿ ಬಜಾರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಿದೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದೆ ಕಂಪನಿ. ಇಲ್ಲಿ ಏಜೆಂಟ್ಸ್ ಗಳಿಗೆ ಈಗ ಯಾವ ಕಂಪನಿದು ಪಾಲಿಸಿ ಕಸ್ಟಮರ್ ಕೇಳ್ತಾರೆ ಆ ಪಾಲಿಸಿನೇ ಇಶ್ಯೂ ಮಾಡ್ಬೋದು. ಉದಾಹರಣೆಗೆ ಈಗ ಒಂದು ಯಾವ್ದಾದ್ರು ಮೋಟಾರ್ ಪಾಲಿಸಿ, ಅದಕ್ಕೊಂದು ಲೋನ್ ಹೋಗ್ತಾ ಇರ್ತಾರೆ, ಫೈನಾನ್ಸ್ ಅದು 4 ಲಕ್ಷ ಗಾಡಿ ವ್ಯಾಲ್ಯೂ ಕೇಳ್ತಾರೆ. ಕೆಲವೊಂದು ಕಂಪ್ನಿಲಿ ಆಗಲ್ಲ ಅಂತಾರೆ. ಅವರು ಕಸ್ಟಮರ್ಗೆ ಅಂತ ಗ್ರಾಹಕರಿಗೆ ಬೇರೆ ಬೇರೆ ವಿಮಾ ಸಂಸ್ಥೆಗಳಿಗೆ ನಿಮ್ಮಲ್ಲಿ ಆಗತ್ತಾ ಅಂತೇಳಿ ಓಡಾಡ್ಬೇಕು. ಬಟ್ ಇದೇನಾಗುತ್ತೆ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ಕಂಪ್ನಿಲಿ ಎಷ್ಟೆಷ್ಟು ವ್ಯಾಲ್ಯೂಯೇಷನ್ ಬರುತ್ತೆ, ಏನೇನ್ ಪ್ರೀಮಿಯಂ ಬರುತ್ತೆ ಅನ್ನೋದು ಸಿಗುತ್ತೆ. ಇದು ಕಸ್ಟಮರ್ಗೆ ಬಹಳ ಉಪಯೋಗಕರವಾಗಿದೆ. ಯಾಕೆಂತಂದ್ರೆ ಈ ಕಾಂಪಿಟೇಟಿವ್ ರೇಟ್ ಅಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಒದಗಿಸ್ಕೊಳ್ಳೋದ್ರಿಂದ ಯಾವ್ದು ಪಾಲಿಸಿ ಕಮ್ಮಿ ಇದೆ, ಯಾವ್ದು ಐಡಿವಿ ಇದೆ ಅಂತ ಎಲ್ಲ ನೋಡ್ಬೋದು. ಎರಡನೇದು, ಒಂದು ಏಜೆಂಟ್ ಗಳಿಗೆ ಏನು ಅನುಕೂಲ ಅಂದ್ರೆ, ಒಂದು ಕಂಪ್ನಿ ಏಜೆಂಟ್ ಆದ್ರೆ IRD ರೂಲ್ಸ್ ಪ್ರಕಾರ ಅದೇ ಕಂಪ್ನಿಲಿ ಮಾತ್ರ ಮಾಡ್ಲಿಕ್ಕೆ ಆಗೋದು. ಇದು ಏನಾಗುತ್ತೆ ಅಂದ್ರೆ ಎಲ್ಲಾ ಕಂಪ್ನಿಗಳದನ್ನು ಅವನು ಯಾವ್ದು ಕಸ್ಟಮರ್ ಕೇಳ್ತಾನ ಆ ಪಾಲಿಸಿನ ಕೊಡ್ಬೋದು. ಆರಾಮಾಗಿ ಒಬ್ರು ಹೌಸ್ ವೈಫ್ ಇರ್ಬೋದು ಅಥವಾ ಇನ್ಯಾರೋ ಅನ್ಎಂಪ್ಲಾಯೀಸ್ ಯಾರೋ ಇದ್ರು 10-15 ಸಾಮಾನ್ಯವಾಗಿ ನಮ್ಮಲ್ಲಿ ಅವರು ಕಮಿಷನ್ ರೀತಿಯಲ್ಲಿ ಪಡ್ಕೋತಾ ಇದ್ದಾರೆ. ಇದರಲ್ಲಿ ಒಂದ್ಸಲ ಕೋಟ್ ಮಾಡಿದ್ರೆ ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಮಾಡ್ಬೋದು, ಮತ್ತೆ ಮೋಟಾರ್ ಇನ್ಶೂರೆನ್ಸ್ ಮಾಡ್ಬೋದು. ಈ ರೀತಿ ಎಲ್ಲಾ ತರ ವಿಮೆಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಕಂಪ್ನಿಗಳನ್ನ ಮಾಡ್ಲಿಕ್ಕೆ, ಪಾಲಿಸಿಗಳನ್ನ ಮಾಡ್ಲಿಕ್ಕೆ, ಕೊಟೇಶನ್ ಕೊಡ್ಲಿಕ್ಕೆ ಗ್ರಾಹಕರಿಗೆ ತುಂಬಾ ಅನುಕೂಲಕರ ಆಗುತ್ತದೆ. ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಏನ್ ಕೇಳ್ಕೊತೀನಿ ಮೈಸೂರಿನ ಜನತೆಗೆ ಅಂತ ಹೇಳಿದ್ರೆ, ಈ ಫೆಸಿಲಿಟಿನ ತಾವು ಉಪಯೋಗಿಸ್ಕೋಬಹುದು. ಸಿಂಪಲ್ ಡಾಕ್ಯುಮೆಂಟ್ಸ್ ಇಂದ ನಮ್ಮಲ್ಲಿ ಕೋಡ್ ಕ್ರಿಯೇಟ್ ಮಾಡ್ಕೊಡ್ತೀವಿ. ಅವರೇ ಇವತ್ತಿನ ಇಂಟರ್ನೆಟ್ ಕನೆಕ್ಷನ್ ಎಲ್ಲರಿಂದ ಅವರ ಮೊಬೈಲ್ ಅಲ್ಲಾಗ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲ ಯಾವ್ದ್ರಲ್ಲೇ ಉಪಯೋಗಿಸ್ಕೊಂಡು ಪಾಲಿಸಿ ಇಶ್ಯೂ ಮಾಡಿ ಕಸ್ಟಮರ್ ಗಳಿಗೆ ಅತ್ಯುತ್ತಮವಾದ ಸೇವೆಯನ್ನ ಪಡ್ಕೋದು, ಹಾಗೂ ತಾವು ಒಳ್ಳೆಯ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಏಜೆಂಟ್ ಆಗಿ ಏನೇನೆಲ್ಲ ಮಾನದಂಡ ಇದೆ ಸರ್? ಒಬ್ರು ಏಜೆಂಟ್ ಆಗ್ಬೇಕಂದ್ರೆ ಮಿನಿಮಮ್ SSLC ಕ್ವಾಲಿಫಿಕೇಶನ್ ಇರ್ಬೇಕಾಗತ್ತೆ, ಪಾನ್, ಆಧಾರ್, ಮತ್ತೆ ಅವ್ರದ್ದು ಬ್ಯಾಂಕ್ ಡೀಟೇಲ್ ಬೇಕಾಗತ್ತೆ. ನಾವು ಲಿಂಕ್ ನ ಶೇರ್ ಮಾಡ್ತೀವಿ, ಅದರಲ್ಲಿ ಅವ್ರ ಸೆಲ್ಫಿಯನ್ನು ಅಪ್ಲೋಡ್ ಮಾಡಿ, ಅವ್ರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೋದು. ಏನಂದ್ರೆ ಬೇರೆ ಕಡೆ ಎಲ್ಲಾರ ಏಜೆಂಟ್ ಆಗಿದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ. ಅದು ಏನು ಆ ರೀತಿ ಏನು ನಮ್ಮಲ್ಲಿ ಡೆಪಾಸಿಟ್ ಅಮೌಂಟ್ ಏನು ಇದೆ ಸರ್.